ನನ್ನ ಮದ್ದಿನ ಹೃದಯಗಳೇ, ನಿಮಗೆಲ್ಲರಿಗೂ ದ ಶಮನಿಸಂ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಜೀವನ ಹೇಗ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ, ಅಥವಾ ಏನು ಹೆಚ್ಚಿನದನ್ನ ಆಸೆ ಪಡಬಾರ್ದು ಅಂತ ಯಾರ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ, ನಿಮ್ಗಾಗಿ ಈ ವಿಡಿಯೋ. ಒಂದ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಕಪ್ಪೆನ ಕುದಿಯೋ ನೀರಲ್ಲಿ ಹಾಕ್ತಾರೆ. ಅದು ಸಡನ್ ಆಗಿ ಜಿದ್ದು ಆಚೆ ಬರುತ್ತೆ. ಅದೇ ಕಪ್ಪೆನ ತಣ್ಣಗಿರೋ ನೀರಲ್ಲಿ ಹಾಕ್ತಾರೆ, ಒಲೆ ಮೇಲೆ ಇಡ್ತಾರೆ. ನಿಧಾನವಾಗಿ ಅದರ ಒಂದು ಹೀಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆ ಕಪ್ಪೆ ಏನ್ ಮಾಡುತ್ತೆ ಅಂದ್ರೆ ನಿಧಾನವಾಗಿ ಆ ಒಂದು ವಾಟರ್ ಟೆಂಪರೇಚರ್ಗೆ ಹೊಂದ್ಕೊಳ್ತಾ ಹೋಗ್ತದೆ. ಹೇಗೆ ನೀರಿನ ಟೆಂಪರೇಚರ್ ಹೆಚ್ಚಾಗುತ್ತೋ ಅದೇ ರೀತಿಯಾಗಿ ಅದು ತನ್ನ ಹೊಂದ್ಕೊಳ್ಳುವಂತಹ ಕೆಪಾಸಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಕಡೆಗೆ ಎಲ್ಲಿವರೆಗೂ ಜಾಸ್ತಿ ಮಾಡ್ತಾರೆ ಅಂದ್ರೆ ವಾಟರ್ ಕುದಿಯೋಕ್ ಸ್ಟಾರ್ಟ್ ಆಗ್ತದೆ. ಆಗ ಆ ಕಪ್ಪೆಗೆ ಅದರಲ್ಲಿರುವಂತಹ ಶಕ್ತಿ ಎಲ್ಲ ಹೊಂದಾಣಿಕೆಯಲ್ಲಿ ಕಳ್ಕೊಂಡ ಕಾರಣ ಜಿಗಿಯೋಕಾಗದೆ ಅದು ಅಲ್ಲಿ ಸತ್ತು ಹೋಗ್ಬಿಡುತ್ತೆ. ಏನ್ ತಿಳಿಯಿತು ಈ ಕಥೆಯಿಂದ? ದೇವರು ನಿಮ್ಗೆ ಶಕ್ತಿಯನ್ನ ಬೆಳೆಯೋದಕ್ಕೆ ಕೊಟ್ಟಿದ್ದಾನೆ, ನಿಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಕೊಟ್ಟಿದ್ದಾನೆ, ಸಂದರ್ಭಗಳನ್ನ ಮೀರಿ ಕೂಡ ಬೆಳೆದು ನಿಲ್ಲೋದಕ್ಕೆ ಕೊಟ್ಟಿದ್ದಾನೆ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಬರುವಂತಹ ಪರಿಸ್ಥಿತಿಗಳಿಗೆ ನಮ್ಮನ್ನ ನಾವು ಹೊಂದಾಣಿಕೆ ಮಾಡ್ಕೊಳ್ತಾ ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನ ಮತ್ತು ಶಕ್ತಿಯನ್ನ ಕೊಂದಿಸ್ಕೊಳ್ತಾ ಹೋಗ್ತೀವಿ. ಇದರಿಂದ ನಮ್ಮ ಶಕ್ತಿ ವ್ಯರ್ಥ ಆಗ್ತಾ ಹೋಗ್ತದೆ. ಸೊ ಯಾರೆಲ್ಲ ನಾನು ಹೀಗೆ ಹೇಳ್ತೀನಿ, ಬೆಳೆಯೋದಕ್ಕೆ ಇಷ್ಟಪಡಲ್ಲ ಅನ್ನೋ ಮನೋಭಾವದಲ್ಲಿದ್ದೀರಿ, ಈ ಒಂದು ಪ್ರಯೋಗನ ನೆನಪಲ್ಲಿ ಇಟ್ಕೊಳ್ರಿ. ಸಾಧ್ಯವಾದ್ರೆ ಬೆಳೆಯೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ದೇವರು ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನ ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ. ಜಸ್ಟ್ ವಿ ಹ್ಯಾವ್ ಟು ಟ್ಯಾಪ್ ಇಟ್ ಅಂಡ್ ಗೆಟ್ ಇಟ್ ರೈಟ್. ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳ್ತಾ ನಾನು ಬರ್ತೀನಿ ಇನ್ನೊಂದು ಟಾಪಿಕ್ ಜೊತೆ. ಥ್ಯಾಂಕ್ ಯು ಅಂಡ್ ಬಾಯ್.